ಸ್ನೇಹಿತರೆ, ಸಿದ್ದು ಸಿಎಂ ಸಿದ್ದು ಸೀಕ್ರೆಟ್ ಮೀಟಿಂಗ್. ಡಿಕೆ ಫಾರಿನ್ ಪ್ರವಾಸ. ಡಿಕೆ ಹೆಸರಿನಲ್ಲಿ ಇಲ್ಲಿ SKC ಪಾರ್ಟಿ. ಸ್ನೇಹಿತರೆ, BSY ಮೂರು ಕಂಡೀಷನ್ಸ್. ವೈ? ಏಕೆ? ಈ ಎಲ್ಲ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್, ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ದಯಮಾಡಿ. ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಿದ್ದು ಸಿಎಂ ಸೀಕ್ರೆಟ್ ಮೀಟಿಂಗ್. ತಮ್ಮ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ 36 ನಾಯಕರೊಟ್ಟಿಗೆ ಹೊಸ ವರ್ಷದ ಮೀಟಿಂಗ್ ಅಂತ ಕರೆದ್ರೂ ಸಹಿತ, ಬರೀ ಊಟಕ್ಕೆ ಸೇರಿದ್ವು ಅಂತ ಹೇಳಿದ್ರು ಸಹಿತ, ಅಲ್ಲಿ ಬಹಳಷ್ಟು ಗಾಢವಾದ ವಿಚಾರಗಳು ಚರ್ಚೆಗೆ ಬಂದಿದೆ. ನಂಬರ್ 1, KPCC ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು. ಸ್ನೇಹಿತರೆ, KPCC ಅಧ್ಯಕ್ಷರ ಬದಲಾವಣೆ ಯಾಕಾಗಬೇಕು ಅಂದ್ರೆ, KPCC ಅಧ್ಯಕ್ಷರಾದವರಿಗೆ ಪಕ್ಷದ ಮೇಲೆ ಬಲವಾದ ಹಿಡಿತ ಇರುತ್ತೆ, ಶಾಸಕರ ಮೇಲೆ ಬಲವಾದ ಹಿಡಿತ ಇರುತ್ತೆ, ಹಾಗೂ ಅವರು ಮುಖ್ಯಮಂತ್ರಿಗೆ ಆಗ್ಲಿಕ್ಕೆ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾ ಇರ್ತಾರೆ ಅಂತ. ಸ್ನೇಹಿತರೆ, ಈ SKC ಅಂದ್ರೆ ಹೊಸ ವರ್ಷದ ಮೀಟಿಂಗ್ನಲ್ಲಿ ಬಹಳಷ್ಟು ಗಹನವಾದ ಚರ್ಚೆಗಳಾಯ್ತು. ನಂಬರ್ 2 ಏನಪ್ಪಾ ಅಂದ್ರೆ, ಈ ಹೋಮ್ ಮಿನಿಸ್ಟರ್ ಗಲಾಟೆ. ಹೋಮ್ ಮಿನಿಸ್ಟರ್ ಏನು ಗಲಾಟೆ ಇಲ್ಲ, ಆದ್ರೆ ಹೋಮ್ ಮಿನಿಸ್ಟ್ರಿಗೆ ತಲೆನೋವು ತಂದಂತ ಗಲಾಟೆ. ಬೆಳಗಾವಿ ಅಧಿವೇಶನದಲ್ಲಿ ಅಶ್ಲೀಲ ಪದ ಬಳಕೆ ಆಯಿತು ಅಂತ CT ರವಿ ಅವರನ್ನ ಸುವರ್ಣಸೌಧದ ಮುಂದೆನೆ ಅರೆಸ್ಟ್ ಮಾಡಿದ್ರು. ಅವರನ್ನ ಎತ್ತಕೊಂಡೋದ್ರು. ಅರೆಸ್ಟ್ ಮಾಡಿದ್ರು ಅನ್ನೋದಕ್ಕಿಂತ ಎತ್ತಕೊಂಡೋದ್ರು. ಅವ್ರನ್ನ ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲಿಲ್ಲ. ಅವರನ್ನ 400-500 ಕಿಲೋಮೀಟರ್ ಸುತ್ತಾಕ್ಸಿದ್ರು. ಇದು ರಾಜ್ಯದಲ್ಲೇ ಎಲ್ಲರೂ ಸಹಿತ ಖಂಡಿಸಿದಂತ ವಿಚಾರ. ಅಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತ ಇದ್ರು. ಪೊಲೀಸ್ ಸ್ಟೇಷನ್ ಅಲ್ಲೇ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಪೊಲೀಸ್ನವ್ರಿಗಿಂದ ಸೆಕ್ಯೂರಿಟಿ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಪರಮೇಶ್ವರ್ ಪಾಪ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಅದಕ್ಕೆ ಬಹಳ ದೊಡ್ಡ ಕೈ ಒಂದು ಕೆಲಸ ಮಾಡಿದೆ. ಹಾಗಾಗಿ ನನಗೆ ಹೋಮ್ ಮಿನಿಸ್ಟರ್ ಪೋಸ್ಟ್ ಬೇಡ, ಬದಲಾವಣೆ ಮಾಡಿಬಿಡಿ, ನಾನೇ ಕೆಟ್ಟ ಹೆಸರು ತಗೊಳಕ್ ಹೋಗೋಣ ಯಾರೋ ಮಾಡಿದ ತಪ್ಪಿಗೆ ಅಂತ ಪರಮೇಶ್ವರ್ ಅವರು ಪಟ್ಟಿಟ್ಟು ಕೂತಿದ್ದಾರೆ. ಇದು 2ನೇ ವಿಚಾರ. 3ನೇ ವಿಚಾರ ಏನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ, ನಾನೇ ಬಜೆಟ್ ಅನ್ನ ಮಂಡಿಸ್ತೀನಿ ಅಂತ ಕಡಾಖಂಡಿತವಾಗಿ ತಮ್ಮ ಸಪೋರ್ಟರ್ಸ್ ಮುಂದೆ ಹಾಗೂ ಪ್ರೆಸ್ ಮೀಟ್ ಮುಂದೆ ಹೇಳಿದ್ರು ಅಂತ. ಇದನ್ನು ಯಾಕೆ ಹೇಳಿದ್ರು ಅಂದ್ರೆ, ಇಲ್ಲ ನನ್ ಮುಗ್ದೋಯ್ತು ಒಪ್ಪಂದ ಆಗ್ಬಿಟ್ಟಿದೆ ಅಂದ್ರೆ, ಎಲ್ಲ ಮಹನೀಯರಿದಾರಲ್ಲ ಸಚಿವರುಗಳು, ಅವರು ದಂಡೆ ಪಾರ್ಟಿನೇ ಚೇಂಜ್ ಮಾಡಲ್ಲ, ವಿರೋಧ ಪಕ್ಷದ ಕಡೆಗೆ ಹೋಗ್ಬಿಡಬೇಕಾದ್ರೆ. ಅಂದ್ರೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೋ ಅವರೊಟ್ಟಿಗೆ. ಈಗ ರಾಜಕಾರಣ ಅಂದ್ರೆ ಹೆಂಗೆ ಗೊತ್ತಾ ಸರ್, ಅಧಿಕಾರ ಇದ್ರೆ ಸಕ್ಕರೆ ಇದ್ದಾಗೆ, ಅಧಿಕಾರ ಇಲ್ಲ ಅಂದ್ರೆ ಕಬ್ಬಿಣದ ಅಂಗಡಿ ಇದ್ದಂಗೆ, ನೊಣನೂ ಸಹಿತ ಹೋಗಲ್ಲ. ಹಾಗಾಗಿ ಕಾನ್ಫಿಡೆಂಟ್ ಆಗಿ ನಾನೇ 5 ವರ್ಷನೂ ಮುಖ್ಯಮಂತ್ರಿ ಆಗಿರ್ತೀನಿ, ಇನ್ನು 4 ಬಜೆಟ್ಗಳನ್ನು ಮಂಡಿಸ್ತೀನಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕೆ ಕೌಂಟರ್ ಆಗಿ DK ಶಿವಕುಮಾರ್ ಅವರು ಫಾರಿನ್ ಅಲ್ಲಿದ್ದಾರೆ. ಆದ್ರೂ ಸಹಿತ ನಮ್ಮ SM ಕೃಷ್ಣರವರ ಹೆಸರಿನಲ್ಲಿ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಚಲುವರಾಯಸ್ವಾಮಿ ಹೇಳಿ ಕೇಳಿ
ಸಿದ್ದರಾಮಯ್ಯನ ಫಾಲೋಯರ್ಸ್. ಆದರೆ ಅವರ ಅಧ್ಯಕ್ಷತೆಯಲ್ಲೇ ಡಿ ಕೆ ಪರವಾಗಿ ಒಂದು ಮೀಟಿಂಗ್ ಆಗುತ್ತೆ ಅಂದ್ರೆ ಏನೇನು ಬದಲಾವಣೆ ಆಗುತ್ತೆ ರಾಜಕಾರಣದಲ್ಲಿ. ಅಧಿಕಾರಕ್ಕಾಗಿ ಯಾರು ಯಾವ ಪಕ್ಷಕ್ಕೆ ಬೇಕಾದ್ರೂ ಯಾರನ್ನು ಫಾಲೋ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಆದ್ರೆ ಹೇಳಿದ್ ಮಾತ್ರ ಎಸ್ ಎಂ ಕೃಷ್ಣರವರ ವಿಚಾರವಾಗಿ ಮಾತಾಡಬೇಕು ಅಂತ ಒಂದು ಪಾರ್ಟಿ ಮಾಡಿದೀವಿ, SKC ಪಾರ್ಟಿ ಅಂತ. ಆದ್ರೆ ಇದ್ದವರೆಲ್ಲರೂ ಒಗ್ಗಟ್ಟಾಗಿ ಒಕ್ಕಲಿಗರ ಒಗ್ಗಟ್ಟನ್ನು ತೋರಿಸ್ಬೇಕು. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಮಾಡಬೇಕು. ಅದಕ್ಕೋಸ್ಕರ ಫಾರಿನಲ್ಲಿ ಕೂತ್ಕೊಂಡೆ ಸ್ಕೆಚ್ ಹಾಕಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, DKಶಿಗೆ ನೊಣವಿನಿಕುರೆ ಸ್ವಾಮೀಜಿಯವರು ಜನವರಿ 15 ಕಳೆದ ಮೇಲೆ ನಿಮಗೆ ರಾಜಯೋಗ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಬಹಳ ಸೀರಿಯಸ್ ಆಗಿ ಇರಬೇಕು, ಇಲ್ಲ ಅಂದ್ರೆ ನಿಮಗೆ ಮುಖ್ಯಮಂತ್ರಿ ಆಗ ಯೋಗನೇ ಸಿಗೋದಿಲ್ಲ ಅಂತ ಹೇಳಿದಾರಂತೆ. ಇನ್ನೊಂದು ಕೆಲವು ಕಡೆ ಮಾತಾಡ್ತಾ ಇದ್ರು, DKಶಿಗೆ ಸೈನಾಧಿಪತಿ ಅಂದ್ರೆ ದಂಡನಾಯಕನಾಗ ಯೋಗ ಇದೆ, ರಾಜನಾಗ ಯೋಗ ಇಲ್ಲ ಅಂತ. ಇದನ್ನೆಲ್ಲ ಕೇಳ್ತಾ ಇದ್ರೆ ಈ ಮುಖ್ಯಮಂತ್ರಿನ ಅಥವಾ DKC ಅವ್ರನ್ನ ಅಥವಾ MLAಗಳನ್ನ ಡಿಸೈಡ್ ಮಾಡೋದು ಈ ಭವಿಷ್ಯಕಾರರು, ಸ್ವಾಮೀಜಿಗಳು ಅಥವಾ ಪ್ರಜೆಗಳು ಅನ್ನೋದು ನನ್ನ ಅನುಮಾನ. ಸ್ನೇಹಿತರೆ, ಈಗ DK ಶಿವಕುಮಾರ್ ಅಂತೂ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಫುಲ್ ಅಲರ್ಟ್ ಆಗಿದ್ದಾರೆ ಅಂದ್ರೆ 100%. ಫಾರಿನ್ ಕೂತ್ಕೊಂಡೆ ಇಲ್ಲಿ ಯಾರ್ಯಾರು ನೀರು ಕುಡ್ದಿಲ್ಲ ಅವರಿಗೆಲ್ಲ ನೀರು ಕುಡಿಸ್ತಾ ಇದ್ದಾರೆ. ನಂಬರ್ 3, BSY 3 ಕಂಡೀಷನ್ಸ್. ಯಾಕೆ? ಬಿಜೆಪಿನಲ್ಲಿ ಬಡಬಡಿದಾಟ ಬೀದಿಗೆ ಬಂದ್ಬಿಟ್ಟಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ವಿಶ್ವದ ದೊಡ್ಡ ಪಕ್ಷ, ಶಿಸ್ತಿನ ಪಕ್ಷ, ಬಾಳ 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 ಅಂತಿದ್ದಾರೆಲ್ಲ ಈಗ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಅಧ್ಯಕ್ಷರ ಮಾತನ್ನೇ ಕೇಳಲ್ಲ. ರಾಜ್ಯಾಧ್ಯಕ್ಷರಾಗೋಗ್ಲಿ, ರಾಷ್ಟ್ರಾಧ್ಯಕ್ಷರು ಬಂದ್ರೇನೆ ಕೆಲವು ನಾಯಕರು, ರೆಬಲ್ ನಾಯಕರು ಬಂದು ಭೇಟಿನೂ ಮಾಡಲ್ಲ, ಸೌಜನ್ಯಕ್ಕೂ ಸಹಿತ. ಈಗಾದ್ರೆ ಶಿಸ್ತಿನ ಪಕ್ಷ ಅಂತಾರ ಬಿಜೆಪಿನ. ಈಗ ಪರ್ಸನಲಿ ಹೇಳ್ಬೇಕು ಅಂತಂದ್ರೆ, ನಡ್ಡಾ ಬಂದಿದ್ದು ಇವ್ರನ್ನೆಲ್ಲರನ್ನೂ ಸರಿ ಮಾಡೋದಕ್ಕೇನೆ 1 ಗಂಟೆಗಳ ಕಾಲ ರಾಜ್ಯಾಧ್ಯಕ್ಷರ ಜೊತೆ ಮಾತುಕತೆ ಮಾಡಿದ್ದಾರೆ. ಆ ಮಾತುಕತೆ ವೇಳೆ BSY ಅವರು 3 ಕಂಡೀಷನ್ಗಳನ್ನ ಹಾಕಿದಾರಂತೆ. ಯಾವುದೇ ಕಾರಣಕ್ಕೂ ವಿಜೇಂದ್ರನ ಬದಲಾವಣೆ ಬೇಡ, ನಂಬರ್ 1 ಕಂಡೀಷನ್. ಹಾಗೂ ಬದಲಾವಣೆ ಮಾಡಬೇಕು ಅಂದ್ರೆ ನಾನು ಹೇಳದನ್ನೇ ಮಾಡಬೇಕು. ನಂಬರ್ 3, ಯಾವುದೇ ಕಾರಣಕ್ಕೂ ಲಿಂಗಾಯತರಲ್ಲಿ ಮತ್ತೊಂದು ಶಕ್ತಿ ಕೇಂದ್ರ ಬೇಡ. ಅಂದ್ರೆ ಲಿಂಗಾಯತರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಡಿ. ಮಾಡಿದ್ರೆ ಶೋಭಕ್ಕನ್ನಾರು ಮಾಡಿ, ಇಲ್ಲ CT ರವಿನಾರು ಮಾಡಿ ಅಂತ. ಯಾಕೆ CT ರವಿ? CT ರವಿಗೀಗ ಯಡಿಯೂರಪ್ಪನವರ ಶಕ್ತಿ ಅರ್ಥ ಆಗ್ಬಿಟ್ಟಿದೆ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅನ್ನೋ ನಂಬಿಕೆ ಬಂದ್ಬಿಟ್ಟಿದೆ. ಹಾಗೂ ಬೆಳಗಾವಿನಲ್ಲಿ ನಡೆದಂತ ರಣರಂಗದಲ್ಲಿ ಸಂಪೂರ್ಣವಾಗಿ CT ರವಿನ ಸಪೋರ್ಟ್ ಮಾಡಿದ್ದೇ ವಿಜಯೇಂದ್ರ ಅಂಡ್ ಟೀಮ್. ಈ CT ರವಿ ಅವರಿಂದ ಯಾರಿಗೇನಾಯ್ತೋ ಗೊತ್ತಿಲ್ಲ, ಬಟ್ ಬಿಜೆಪಿಲಿದ್ದಂಥ ಬಣಬಡಿದಾಟ ಸ್ವಲ್ಪ ದಿನಗಳವರೆಗೆ ತಣ್ಣಗಾಗದಂತೂ ಗ್ಯಾರಂಟಿ. ತಣ್ಣಗಾಗಿತ್ತು. ಇದರಿಂದ ಏನು ಯಡಿಯೂರಪ್ಪರಿಗೆ ಲಾಭ? BY ವಿಜೇಂದ್ರರವರಿಗೆ ಪಕ್ಷದಲ್ಲಿ ಪ್ರತಿಸ್ಪರ್ಧೆಗಳಿರಲ್ಲ ಲಿಂಗಾಯತರಲ್ಲಿ. ಹಾಗಾಗಿ ಒಕ್ಕಲಿಗರನ್ನಾರು ಮಾಡಿ, ಬೇರೆ ಯಾರನ್ನಾರು ಮಾಡಿ, ಶೋಭಕ್ಕನ್ ಮಾಡಿದ್ರು ಓಕೆ, CT ರವಿ ಮಾಡಿದ್ರು ಓಕೆ, ಬಟ್ ಲಿಂಗಾಯತರು ಬೇಡ. ಇದು ಯಡಿಯೂರಪ್ಪನವರ ಅಂತರಂಗದಿಂದ ಬಹಿರಂಗಗೊಂಡಂತ ಕಂಡೀಷನ್. ಸ್ನೇಹಿತರೆ,
ಈ ರಾಜಕಾರಣಿಗಳಿಗೆ ಈ ಸಾರಾಂಶ ಏನಪ್ಪಾ ಅಂತಂದ್ರೆ, ಈ ರಾಜಕಾರಣದಲ್ಲಿ ಒಬ್ಬರನ್ನ ಬೆಳೆಸಿ ಒಬ್ಬರ ಏಳಿಗೆಯನ್ನ ನೋಡಿ ಒಬ್ಬರ ಅಧಿಕಾರ ವ್ಯಾಪ್ತಿಗಿಂತ ದೊಡ್ಡರಾದ್ರೂ ಸಂತೋಷ ಪಡೋರು ಯಾರೂ ಇಲ್ಲ. ಎಲ್ಲ ಕಾಲೆಳೆಯೋದೆ. ಯಾರನ್ನ ಏನಾರು ಆಗ್ಲಿ, ನಾನು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಾನು ಮಾತ್ರ ಅಧಿಕಾರದಾಗಿರ್ಬೇಕು. ಯಾರು ಏನಾರು ಆಗ್ಲಿ, 1% ಜನಹಿತ ಚಿಂತನೆ ಮಾಡಲ್ಲ. ಜನಹಿತ ಚಿಂತನೆ ಪ್ರಶ್ನೆನೇ ಇಲ್ಲ. ಇದು ನನ್ನ ಇವತ್ತಿನ ವಿಚಾರ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನೀವು ಇಲ್ಲಿವರೆಗೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.